ಈ ಬೇಸಿಗೆನಲ್ಲಂತೂ ಮನೆಗೆ ಯಾರೇ ಬಂದ್ರೂ ಕಾಫಿ ಟೀ ಏನು ಬೇಡ, ಸ್ವಲ್ಪ ಮಜ್ಜಿಗೆ ಇದ್ದರೆ ಕೊಡಿ ಸಾಕು ಅಂತ ಹೇಳಿ ಕೇಳ್ತಾರೆ. ಸೊ ಅದನ್ನು ಪ್ರತಿದಿನ ಮಸಾಲ ಮಜ್ಜಿಗೆನ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು 1 ವಾರಕ್ಕೆ ಆಗುವಷ್ಟು ಮೊದಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕಿ ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಐಸ್ ಕ್ಯೂಬ್ ಟ್ರೇ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಫ್ರಿಡ್ಜ್ನಲ್ಲಿ ಇಟ್ಟು ಇವೆಲ್ಲ ಕ್ಯೂಬ್ಸ್ ಆಗೋವರೆಗೂ ಸೆಟ್ ಮಾಡಿ, ಅದಾದಮೇಲೆ ನೀವು ಪ್ರತಿದಿನ ಮಜ್ಜಿಗೆನ ಮಾಡಿಕೊಂಡಾಗ ಈ ಒಂದು ಐಸ್ ಕ್ಯೂಬನ್ನು ಒಂದನ್ನು ಹಾಕಿದ್ರೆ ಸಾಕಾಗುತ್ತೆ. ಮಸಾಲ ಮಜ್ಜಿಗೆ ರೆಡಿಯಾಗಿರುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಇಮಿಡಿಯೇಟಾಗಿ ಬಂದಿದ್ದಾರೆ ಅಂದರೆ ಆರಾಮಾಗಿ ಪಟ್ ಅಂತ ಹೇಳಿ ಈ ಒಂದು ಮಸಾಲ ಮಜ್ಜಿಗೆನ ಮಾಡ್ಕೊಡ್ಬೋದು. ಹಾಗೆಯೇ ಕೆಲವರಿಗೆ ಪ್ಲೇನ್ ಮಜ್ಜಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಮಸಾಲ ಮಜ್ಜಿಗೆ ಇಷ್ಟ ಆಗುತ್ತೆ. ಆ ಥರದವರು ಕೂಡ ಈ ರೀತಿಯಾಗಿ ಮಾಡಿಟ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ.